ಎಸ್, ಇನ್ನು ಉಗ್ರರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತಿದ್ದ ಪಾಕಿಸ್ತಾನದ ಮುಖವಾಡ ಈಗ ಮತ್ತೊಮ್ಮೆ ಕಳಚಿದೆ. ಈಗ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕುಸುರಿ ಪಾಕಿಸ್ತಾನದ ರ್ಯಾಲಿ ಒಂದರಲ್ಲಿ ಕಾಣಿಸ್ಕೊಂಡಿದ್ದಾನೆ. ಪಾಕಿಸ್ತಾನದ ರಾಜಕಾರಣಿಗಳೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾನೆ. ಜೊತೆಗೆ ವೇದಿಕೆಯ ಭಾಷಣದಲ್ಲಿ ಭಾರತದ ವಿರುದ್ಧ ಮತ್ತೆ ವಿಷ ಕಾರುತ್ತಿರೋ ರೀತಿಯಲ್ಲಿ ಕಂಡು ಬಂದಿದೆ. ಲಷ್ಕರ್ ಎ ತೊಯ್ಬಾ ಈ ಉಪ ಮುಖ್ಯಸ್ಥನಾಗಿರುವಂತಹ ಸೈಫುಲ್ಲಾ ಕುಸುರಿ ಮುಂಬೈ ದಾಳಿಯ ಸೂತ್ರಧಾರಿ ಹಫೀಜ್ ಸೈಯದ್ನ ಆಪ್ತನೂ ಕೂಡ ಆಗಿದ್ದಾನೆ. ಪಾಕಿಸ್ತಾನದ ಪಂಜಾಬ್ನಲ್ಲಿ ನಡೆದಂತಹ ಸಾರ್ವಜನಿಕ ರ್ಯಾಲಿಯಲ್ಲಿ ರಾಜಕಾರಣಿ ಮಲಿಕ್ ಅಹಮದ್ ಖಾನ್ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡುದರ ಮೂಲಕ ಮತ್ತೆ ಅವರ ಬಂಡವಾಳ ಬಯಲಾಗಿದೆ. अल्लाह तबारक व तआला हमें इस किरदार को निभाने की तौफीक अता फरमाए। और कसूर वालों, इलाहाबाद वालों, हल्का पीपी 180 वालों, तुम सबको मुबारक हो। पहले जिला कसूर लाहौर डिवीजन का एक जिला, ये नौजवान किन किन जमातों से ताल्लुक रखते हैं? बुनियादी ಓಕೆ, ಈ ಕೋತಿಗಳದ್ದು ಏನು ಹೇಳೋದು, 101ಕ್ಕೆ ಆಲ್ ಔಟ್ ಆಗಿದೆ ಪಂಜಾಬ್. 102 ಟಾರ್ಗೆಟ್ RCBಗೆ. ಸೊ 102 ಚೇಸಿಂಗ್ ಅಲ್ಲಿ ನಮ್ಮ ಸೂಪರು 10 ಓವರಲ್ಲೇ ಹೊಡೆದು ಮುಗಿಸ್ತಾರೆ ಅಂತ ನನಗನ್ನಿಸ್ತೀನಿ. ನಿಮಗೆ ಪಕ್ಕಾ ಹಂಗೆ 10 ನಾನು ಹೇಳಿದೀನಿ ಅಂತ ನೀವು ಅನ್ನಂಗಿಲ್ಲ. ನೀವು ಹೇಳಿ 10 ಓವರ್ಗೆ ಮುಗಿಸ್ತಾರಾ? 101 ಹೊಡಿತಾರಾ? 102 ಹೊಡಿಬೇಕು 10 ಓವರ್ ಒಳಗಡೆ ಹೊಡಿತಾರೆ. ಬಟ್ ನಮ್ಮವ್ರು ಸ್ವಲ್ಪ ಗೊತ್ತಲ್ಲ, ಏನ್ ಗಂಟ್ಲವರೆಗೂ ತರಿಸ್ತಾರಲ್ಲ ಒಂದೊಂದ್ಸಲ. ಬಟ್ ಈ ಸಲ ಗೆಲ್ಲೋದು ಏನ್ರಿ ಹಂಗಂದ್ರೆ ಬಾಯಿಗೆ ಬರಿಸ್ತಾರಲ್ಲ ನಮ್ಮವರು. ಅಂದ್ರೆ ಏನೇನೋ ಮಾತಾಡ್ತೀರಾ ಅಖಿಲೇಶ್. ಆಲ್ ರೈಟ್, ಓಕೆ. 10 ಓವರ್ಗೆ ಮುಗಿಸ್ತಾರೆ. ಇನ್ನೊಂದು 1 ಓವರ್ಗೆ ನಮ್ಮ ಸ್ಟುಡಿಯೋದಲ್ಲೆಲ್ಲ ಒಂಥರ ದಗದಗಿಸುತ್ತೆ, ಒಂಥರ ಸಂಭ್ರಮಾಚರಣೆ. ಸೊ ಎಲ್ಲರೂ ಕೂಡ ಸಂಭ್ರಮಾಚರಣೆಗೆ ರೆಡಿ ಆಗಿದ್ದಾರೆ ಅಂತ ಅನಿಸುತ್ತೆ. ಆಲ್ ರೈಟ್, ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ. ನಾಳೆಯ ರಾ ನ್ಯೂಸಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಈ ಸಲ ಕಪ್ ನಮ್ದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.